ಇನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಪ್ರತಿಯೊಂದು ಆಹಾರ ವಿಹಾರದ ಪ್ರತಿಯೊಂದು ಫುಡ್ ಐಟಮ್ಸ್ ಇರಬಹುದು, ನೀರಿರಬಹುದು, ಹಣ್ಣುಗಳಿರಬಹುದು, ತರಕಾರಿ ಇರಬಹುದು, ಎಲ್ಲದರ ಬಗೆಗಿನ ಸವಿಸ್ತಾರವಾದಂತಹ ವಿವರಣೆಗಳು. ಅದನ್ನ ತಿಂದರೆ ಏನಾಗುತ್ತೆ, ಅದರಲ್ಲಿ ಯಾವ ಕಾಲದಲ್ಲಿ ತಿನ್ನಬೇಕು, ಯಾವ ಕಾಲದಲ್ಲಿ ತಿನ್ನಬಾರ್ದು, ಮತ್ತೆ ಯಾವ ಯಾವ ಸಮಸ್ಯೆಗಳು ಯಾವ್ಯಾವ ಕಾಲದಲ್ಲಿ ಬರ್ತಾ ಹೋಗುತ್ತೆ, ಅದಕ್ಕೆ ನೀವು ಬರದೇ ಇದ್ದಾಗೆ ಏನು ಮಾಡಬೇಕು, ಮತ್ತು ಬಂದರೆ ಯಾವ ರೀತಿ ಔಷಧಿಯನ್ನು ತಗೊಳ್ಬೇಕು. ಆನಂತರ ಪ್ರತಿಯೊಂದು ರೋಗಗಳಲ್ಲಿ ಒಂದೊಂದಾಗಿ ನಾವು ಯಾವ ಯಾವ ರೀತಿಯ ಸಂದೇಹಗಳಿದೆ ಅದೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ತಾ ಹೋಗುವಂತಹ ಪ್ರಯತ್ನವನ್ನು ಮಾಡೋಣ. ನಿಮಗೆ ಯಾವುದೇ ರೀತಿಯ ಪ್ರಶ್ನೆಗಳಿದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡುವಂತಹ ಪ್ರಯತ್ನವನ್ನು ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಕೃಷ್ಣಮೂರ್ತಿ BS, ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ, ಚಿಕ್ಕಬಳ್ಳಾಪುರ. ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಯುರ್ವೇದ ಶಾಸ್ತ್ರ ಭಾರತದಲ್ಲೇ ಹುಟ್ಟಿ ಭಾರತದೇ ಶಾಸ್ತ್ರ ಆಗಿದ್ರು ಕೂಡ ಬಹುತೇಕ ಭಾರತದಲ್ಲಿರೋರಿಗೆ ಮತ್ತು ಬೇರೆಯವರಿಗೆ ಆಯುರ್ವೇದದಲ್ಲಿ ಏನಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಆಯುರ್ವೇದ ಶಾಸ್ತ್ರದಲ್ಲಿ ಏನಿದೆ ಅಂತ ಎಲ್ಲರೂ ಏನು ಅನ್ಕೊಂತಾರೆ ಅಂತಂದರೆ, ಆಯುರ್ವೇದ ಅಂತಂದರೆ ಕಷಾಯಗಳು, ಪುಡಿಗಳು, ಚೂರ್ಣಗಳು ಎಲ್ಲ ನಿಧಾನವಾಗಿ ಕೆಲಸ ಮಾಡುತ್ತೆ, ಅದಕ್ಕೆ ಅದು ಬಿಟ್ಟರೆ ತೈಲಗಳನ್ನು ಹಚ್ಚೋದು ಈ ಥರ ಇದೆ ಅಷ್ಟೇ ಅಂತ ತಿಳ್ಕೊಂಡಿರ್ತಾರೆ. ಸೊ ಇವತ್ತಿನ ವಿಡಿಯೋ ಬಹಳ ಮುಖ್ಯವಾಗಿ ಏನನ್ನ ತೋರಿಸುತ್ತೆ ಅಂತಂದರೆ ಆಯುರ್ವೇದ ಶಾಸ್ತ್ರದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ನೋಡುವಂಥದ್ದಕ್ಕೋಸ್ಕರವಾಗಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡಿ. ಸೊ ದಟ್ ಇನ್ನು ಮುಂದೆ ನಾನು ಆಯುರ್ವೇದದ ಪ್ರತಿಯೊಂದು ವಿಭಾಗಗಳನ್ನ ಬಹಳ ದೀರ್ಘವಾಗಿ ವಿವರಿಸ್ತಾ ಹೋಗ್ತೀನಿ. ಆ ಎಲ್ಲ ನೋಟಿಫಿಕೇಶನ್ಸ್ಗಳು ನಿಮಗೆ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾವು ಆಯುರ್ವೇದದಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸೊ ಆಯುರ್ವೇದ ಅಂತಂದ್ರೆ ಬರೀ ಒಂದು ಮೆಡಿಕಲ್ ಸೈನ್ಸಾ, ಅಂದ್ರೆ ಟ್ರೀಟ್ಮೆಂಟ್ ಇರುತ್ತೆ, ರೋಗ ಇರುತ್ತೆ, ರೋಗಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಅಷ್ಟೇನಾ? ಅಲ್ಲ. ಆಯುರ್ವೇದ ಅನ್ನುವಂತಹದ್ದು ಒಬ್ಬ ಮನುಷ್ಯನ ಸಂಪೂರ್ಣವಾದಂತಹ ಜೀವನವನ್ನ ತೋರಿಸುವಂತಹ ಒಂದು ಶಾಸ್ತ್ರ. ಸೊ ನಾವು ಈ ಆಯುರ್ವೇದದಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಆಯುರ್ವೇದದ ಉದ್ದೇಶ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂ. ಇದು ಆಯುರ್ವೇದದ ಮೂಲ ಉದ್ದೇಶ. ಅಂದ್ರೆ ಆಯುರ್ವೇದ ಸ್ವಸ್ಥ ವ್ಯಕ್ತಿಯ ಆರೋಗ್ಯವನ್ನ ಹೇಗೆ ರಕ್ಷಣೆಯನ್ನ ಮಾಡಿಕೊಳ್ಬೇಕು ಮತ್ತು ರೋಗ ಬಂದಿರುವಂತಹ ರೋಗಿಯನ್ನ ಹೇಗೆ ಚಿಕಿತ್ಸೆ ಮಾಡಿ ಆ ರೋಗವನ್ನ ಉಪಶಮನ ಮಾಡಬೇಕು ಅನ್ನುವಂತಹ ಎರಡು ವಿಧಾನಗಳಲ್ಲಿ ಆಯುರ್ವೇದದ ಉದ್ದೇಶ ನಿಂತ್ಕೊಂಡಿದೆ. ಸೊ ನಾವು ಮೊದಲನೇದಾಗಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂದ್ರೆ ಆಯುರ್ವೇದ ಹೇಗೆ ಆ ಸ್ವಸ್ಥ ವ್ಯಕ್ತಿಯ ಆರೋಗ್ಯವನ್ನ ಕಾಪಾಡುತ್ತೆ ಅನ್ನುವಂಥದ್ದನ್ನ ನೋಡೋಣ. ಸೊ ಈ ನಿಟ್ಟಿನಲ್ಲಿ ಆಯುರ್ವೇದ ಬಹಳ ಮುಖ್ಯವಾಗಿ ಮೊದಲನೇದಾಗಿ ಒಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಹಿಡಿದು ಅವನ ಸಾಯುವವರೆಗೆ ಯಾವ ಯಾವ ಸಂಸ್ಕಾರಗಳು, ಷೋಡಶ ಸಂಸ್ಕಾರ ಅಂತ ಹೇಳ್ತೀವಿ, ಅಂದ್ರೆ 16 ಬಗೆಯ ಸಂಸ್ಕಾರಗಳಿರ್ತವೆ. ಆ ಎಲ್ಲಾ ಸಂಸ್ಕಾರಗಳನ್ನ ಸಂಪೂರ್ಣವಾಗಿ ವಿವರಿಸಿದ್ದಾರೆ ಆಯುರ್ವೇದದಲ್ಲಿ. ಅಂದ್ರೆ ಗರ್ಭಾಧಾನ ಸಂಸ್ಕಾರ, ಸೀಮಂತ ಸಂಸ್ಕಾರ, ಜಾತಕರಣ ಸಂಸ್ಕಾರ, ಉಪನಯನ ಸಂಸ್ಕಾರ, ಅನ್ನಪ್ರಾಶನ ಸಂಸ್ಕಾರ, ವಿವಾಹ ಸಂಸ್ಕಾರ, ಈ ರೀತಿಯ ಎಲ್ಲಾ ಸಂಸ್ಕಾರಗಳನ್ನ ಆಯುರ್ವೇದದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದಾರೆ. ಅದು ಯಾಕಾಗಿ ಮಾಡಬೇಕು, ಅದರಿಂದ ಏನೇನು ಆಗುತ್ತೆ ಅನ್ನುವಂತಹದ್ದನ್ನ ಕೂಡ ವಿವರಿಸಿದ್ದಾರೆ. ಎರಡನೇದಾಗಿ ಒಬ್ಬ ಮನುಷ್ಯ ಬೆಳಿಗ್ಗೆ ಎದ್ದಾವಾಗ್ಲಿನಿಂದ ರಾತ್ರಿ ಮಲಗುವವರೆಗೆ ಏನೇನನ್ನ ಮಾಡಬೇಕು ಅನ್ನುವಂಥದ್ದನ್ನ ವಿವರಿಸಿದ್ದಾರೆ. ಅದನ್ನ ದಿನಚರ್ಯ ಅಂತ ಹೇಳ್ತೀವಿ. ದಿನಚರ್ಯ ಅಂತಂದ್ರೆ ಬೆಳಿಗ್ಗೆ ಎದ್ದಾವಾಗ ಅವರು ದಂತಧಾವನ ಅಂತಂದ್ರೆ ಹಲ್ಲು ಉಜ್ಜೋದ್ರಿಂದ ಹಿಡಿದು ಮುಖ ಪ್ರಕ್ಷಾಲನ, ಸ್ನಾನ, ಆಹಾರ ವಿಧಿ, ಆಮೇಲೆ ನಿದ್ರಾ, ಯಾನ ಅಂತಂದ್ರೆ ಏನನ್ನ ತಿನ್ನಬೇಕು, ಸ್ನಾನ ಯಾಕೆ ಮಾಡಬೇಕು, ಏನನ್ನ ತಿನ್ನಬೇಕು, ಏನನ್ನ ತಿನ್ನಬಾರ್ದು, ಮತ್ತೆ ಅವ್ರು ಮಾಡುವಂತಹ ಕೆಲಸದಲ್ಲಿ ಯಾವ್ಯಾವ ರೀತಿಯ ಕೆಲಸಗಳನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು, ಎಲ್ಲವುದನ್ನ ಸವಿಸ್ತಾರವಾಗಿ ದಿನಚರ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಬರುವಂತಹದ್ದು ಋತುಚರ್ಯ. ಋತುಚರ್ಯ ಅಂತಂದ್ರೆ ಸೀಸನಲ್ಲಿ ಏನೇನ್ ಮಾಡಬೇಕು ಅಂತ. ಅಂದ್ರೆ ಒಂದೊಂದು ಸೀಸನ್ ವೈಸ್ ಚೇಂಜ್ ಆಗ್ತದೆ. ಈಗ ಮಳೆಗಾಲ, ಚಳಿಗಾಲ, ಸೆಕೆಗಾಲ, ಇದರಲ್ಲಿ ಆ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಆಹಾರದಲ್ಲಿ, ವಿಹಾರದಲ್ಲಿ, ಜೀವನ ಶೈಲಿಯಲ್ಲಿ ಏನೇನನ್ನ ಬದಲಾವಣೆ ಮಾಡ್ಕೊಳ್ಬೇಕು, ಅದರಿಂದ ಯಾವ ರೀತಿಯ ಸಮಸ್ಯೆಗಳು ಬರೋದನ್ನ ತಡೆಗಟ್ಟಬಹುದು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ವಿವರಿಸ್ತಾ ಬಂದಿದ್ದಾರೆ. ಅಂದ್ರೆ 6 ರೀತಿಯ ಋತುಗಳಿದಾವೆ.
ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಅಂತ ಈ 6 ಋತುಗಳಲ್ಲಿ ಆಹಾರ ನಾವು ತಗೊಳ್ಳುವಂತ ಆಹಾರ ವಿಹಾರಗಳು ಹೇಗಿರಬೇಕು, ಏನೇನ್ ಮಾಡಬೇಕು ಎಲ್ಲದನ್ನ ವಿವರಿಸ್ಕೊಂಡು ಬಂದಿದ್ದಾರೆ. ಇದು ಋತುಚರ್ಯ ಅಂತ ಹೇಳ್ತೀವಿ. ಇದು ಅಲ್ದೇನೆ ಇನ್ನು ಯಾವ ಯಾವ ರೀತಿಯ ರೋಗಗಳು ಬರಲಿಕ್ಕೆ ಕಾರಣಗಳನ್ನ ವಿವರಿಸ್ತಾ ಹೋಗಿದ್ದಾರೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ವೇಗಾನ ಧಾರಣೀಯ ಅಂತ ಒಂದು ಚಾಪ್ಟರ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದ್ರೆ ಯಾವ ಯಾವ ಪ್ರಾಕೃತಿಕವಾಗಿ ಬರುವಂತಹ ವೇಗಗಳನ್ನ ತಡಿಬಾರದು ಅನ್ನುವಂಥದ್ದು. ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಈಗ ಸೀನುಗಳು, ಕೆಮ್ಮು, ಈಗ ಮೂತ್ರ ವಿಸರ್ಜನೆ ಮಾಡುವಂತಹದ್ದು, ಇವೆಲ್ಲವೂ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಅರ್ಜೆಂಟ್ ಆದ್ರೆ ತಡಿಬಾರ್ದು, ತಡದ್ರೆ ಏನಾಗುತ್ತೆ, ಈ ರೀತಿ ಎಲ್ಲಾ ರೀತಿಯ ಪ್ರಾಕೃತಿಕ ವೇಗಗಳನ್ನ ತಡದ್ರೆ ಏನಾಗುತ್ತೆ ಅನ್ನುವಂತಹದನ್ನ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಬಂದಿದ್ದಾರೆ. ಆನಂತರ ಆಹಾರಕ್ಕೆ ಬಂದ್ರೆ ಯಾವೆಲ್ಲ ಆಹಾರಗಳು ಮನುಷ್ಯ ಸೇವಿಸಬಹುದು, ಆ ಆಹಾರಗಳು ಯಾವ ಯಾವ ಗುಣಗಳನ್ನು ಹೊಂದಿರುತ್ತದೆ ಪ್ರತಿಯೊಂದನ್ನು ಸವಿಸ್ತಾರವಾಗಿ ವಿವರಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಈಗ ಒಂದು ಅಕ್ಕಿ ಇಡಬಹುದು, ಯಾವ ಯಾವ ರೀತಿಯ ಅಕ್ಕಿಗಳಿದಾವೆ, ಅದರಿಂದ ಯಾವ ಯಾವ ರೀತಿಯ ಅನ್ನ ಆಗುತ್ತೆ, ಆ ಅನ್ನ ಆ ರೀತಿಯ ಅನ್ನದಲ್ಲಿ ತಿಂದರೆ ಯಾವ ಯಾವ ರೀತಿಯ ಬೆನಿಫಿಟ್ಗಳು ಸಿಗುತ್ತೆ, ಈ ರೀತಿ ಪ್ರತಿಯೊಂದನ್ನು ಅಕ್ಕಿ, ಜೋಳ, ಗೋಧಿ, ರಾಗಿ ಪ್ರತಿಯೊಂದನ್ನು ಅದರ ವಿವರವಾಗಿ ವಿವರಿಸ್ಕೊಂಡ್ ಬಂದಿದ್ದಾರೆ. ಅದಷ್ಟು ಮಾತ್ರನೇ ಅಲ್ಲ, ಇನ್ನು ನಾನ್ ವೆಜ್ ಆಹಾರಗಳನ್ನು ಕೂಡ ಅಂತಂದ್ರೆ ಮಾಂಸಾಹಾರಗಳನ್ನು ಕೂಡ ಆಯುರ್ವೇದದಲ್ಲಿ ಬಹಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬಂದಿದ್ದಾರೆ. ಪ್ರತಿಯೊಂದು ಪ್ರಾಣಿ, ಆ ಪ್ರಾಣಿಯ ಆಹಾರಗಳು ಏನೇನು, ಆ ಆಹಾರದ ವಿಧಗಳೇನು, ಅದನ್ನ ಯಾವ ಯಾವ ಲಕ್ಷಣಗಳಿರುತ್ತೆ, ಅದನ್ನ ತಿಂದ್ರೆ ಏನಾಗುತ್ತೆ, ಯಾವ ರೀತಿ ತಿನ್ನಬೇಕು, ಆಹಾರವನ್ನ ಯಾವ ರೀತಿ ತಯಾರು ಮಾಡಬೇಕು, ಪ್ರತಿಯೊಂದು ಆಯುರ್ವೇದದಲ್ಲಿ ವಿವರಿಸ್ಕೊಂಡ್ ಬಂದಿದ್ದಾರೆ. ಅದಷ್ಟು ಮಾತ್ರನೇ ಅಲ್ಲ, ಎಲ್ಲಾ ರೀತಿಯ ಗಿಡಗಳು, ಯಾವ ಯಾವ ಹಣ್ಣುಗಳು, ಯಾವ ರೀತಿಯ ನೀರು, ಅಂದ್ರೆ ಒಂದೊಂದು ಪ್ರದೇಶಕ್ಕೆ ತಕ್ಕ ಹಾಗೆ ಯಾವ ರೀತಿಯ ನೀರು ಇರುತ್ತೆ, ಆ ನೀರಿನ ಗುಣಲಕ್ಷಣಗಳೇನು, ಆ ನೀರನ್ನ ಹೇಗೆ ಶುದ್ಧಿ ಮಾಡಬೇಕು, ಕುಡಿಲಿಕ್ಕೆ ಯೋಗ್ಯವಾದಂತ ನೀರು ಏನು, ಇವೆಲ್ಲವೂ ಕೂಡ ನಿಮಗೆ ಆಯುರ್ವೇದ ಶಾಸ್ತ್ರದಲ್ಲಿ ವಿವರಿಸ್ತಾ ಬಂದಿದ್ದಾರೆ ಸ್ವಾಸ್ಥ್ಯ ರಕ್ಷಣೆ ಅನ್ನುವಂತಹ ವಿಧಾನದಲ್ಲಿ. ಇದು ಅಲ್ದೇನೆ ಇನ್ನು ನಾವೇನ್ ನೋಡ್ತೀವಿ ಅಂತಂದ್ರೆ, ಈ ಎಲ್ಲಾ ನಾವು ಫಾಲೋ ಮಾಡದೇ ಇದ್ರೆ, ಈ ಸ್ವಾಸ್ಥ್ಯ ರಕ್ಷಣೆ ಅವರೇನ್ ಹೇಳಿದ್ದಾರೆ, ದಿನಚರ್ಯ, ಋತುಚರ್ಯ, ಆಹಾರ ವಿಹಾರ ಇವುಗಳನ್ನ ನಾವು ಫಾಲೋ ಮಾಡದೇ ಇದ್ರೆ ನೆಕ್ಸ್ಟ್ ಯಾವ ರೀತಿಯ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ ಅಂದ್ರೆ ರೋಗಗಳು. ಆ ವಿಧಾನದಲ್ಲಿ ರೋಗಿಯ ರೋಗವನ್ನ ಹೇಗೆ ವಾಸಿ ಮಾಡಬೇಕು ಅನ್ನುವಂತಹದ್ದನ್ನ ಕೂಡ ಸವಿಸ್ತಾರವಾಗಿ ವಿವರಿಸ್ಕೊಂಡ್ ಬಂದಿದ್ದಾರೆ. ಸೊ ಇದರಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ, ಒಂದು ರೋಗ ಉತ್ಪತ್ತಿ ಆಗ್ಲಿಕ್ಕೆ ಕಾರಣಗಳೇನು, ಆ ಕಾರಣಗಳನ್ನ ತಿಳ್ಕೊಳ್ಳೋದು ಹೇಗೆ, ಆ ರೋಗ ಉತ್ಪತ್ತಿ ಆಗಿರೋದ್ರ ಲಕ್ಷಣಗಳೇನು, ಆ ರೋಗದಿಂದ ಆಗಿರುವಂತಹ ಲಕ್ಷಣಗಳಲ್ಲಿ ಯಾವ ಯಾವ ವಿಧಗಳಿವೆ, ಆ ರೋಗ ಬಂದಿರುವಂತಹ ವ್ಯಕ್ತಿಯನ್ನ ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ಮಾಡಬೇಕು, ಆ ಚಿಕಿತ್ಸೆಯಲ್ಲಿ ಕೂಡ ಯಾವ ರೀತಿ ಔಷಧಿಯನ್ನ ಕೊಡಬೇಕು, ಅಥವಾ ಔಷಧಿ ಮಾತ್ರ ಅಲ್ಲದೇನೆ ಈಗ ಆಯುರ್ವೇದದಲ್ಲಿ ಯಾವ ರೀತಿಯ ಚಿಕಿತ್ಸಾ ವಿಧಾನಗಳು ಅಂದ್ರೆ ಪಂಚಕರ್ಮ ಚಿಕಿತ್ಸೆ ಇರಬಹುದು, ಅಥವಾ ಅಭ್ಯಂಗ, ಲೇಪ, ಉತ್ಸೇದ ಎಲ್ಲಾ ರೀತಿಯಂತಹ ಚಿಕಿತ್ಸೆಗಳಿರಬಹುದು. ಈ ರೀತಿಯ ಚಿಕಿತ್ಸೆಗಳನ್ನ ಯಾವ ಯಾವ ಔಷಧಿಗಳನ್ನು ಉಪಯೋಗಿಸಿ ಮಾಡಬೇಕು, ಮತ್ತು ಆ ಔಷಧಿಗಳ ಪ್ರತಿಯೊಂದು ಔಷಧಿಯ ಸವಿಸ್ತಾರವಾದಂತಹ ವಿವರಣೆ. ಅಂದ್ರೆ ಒಂದು ತುಳಸಿ ಇರಬಹುದು, ಒಂದು ಅಶ್ವಗಂಧ ಇರಬಹುದು, ಒಂದು ಜಟಾಮಾಂಸಿ ಇರಬಹುದು, ಈ ರೀತಿ ಪ್ರತಿಯೊಂದು ಔಷಧೀಯ ಸಸ್ಯಗಳ ಪ್ರತಿಯೊಂದು ವಿವರಣೆ, ಮತ್ತು ಅದು ಎಲ್ಲಿ ಸಿಗ್ತದೆ, ಯಾವ ರೀತಿ ಅದನ್ನ ನಾವು ತೆಗೆದುಕೊಳ್ಬೇಕು, ಯಾವ ರೀತಿ ಔಷಧಿಯನ್ನ ತಯಾರು ಮಾಡಬೇಕು, ಆ ತಯಾರು ಮಾಡಿರುವಂತಹ ಔಷಧಿಯನ್ನ ಯಾವ ರೀತಿ ರೋಗಿಗಳಿಗೆ ಕೊಡಬೇಕು, ಅದರಿಂದ ಆಗುವಂತಹ ಬದಲಾವಣೆಗಳೇನು, ಪ್ರತಿಯೊಂದನ್ನು ಆಯುರ್ವೇದದಲ್ಲಿ ಸವಿಸ್ತಾರವಾಗಿ ವಿವರಿಸ್ಕೊಳ್ತಾ ಬಂದಿದ್ದಾರೆ. ಸೊ ಹಾಗಾಗಿ ಆಯುರ್ವೇದ ಬರೀ ರೋಗಕ್ಕೆ ಔಷಧಿಯನ್ನು ಕೊಡೋದು ಮಾತ್ರ ಅಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಲ್ಲ, ರೋಗವನ್ನ ಬರದೇ ಇದ್ದ ಹಾಗೆ ತಡೆಗಟ್ಟೋದು ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಕೂಡ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಹಾಗಾಗಿ ಆಯುರ್ವೇದ ಶಾಸ್ತ್ರವನ್ನ ಜೀವಶಾಸ್ತ್ರ, ಸಂಪೂರ್ಣವಾದಂತಹ ಜೀವಶಾಸ್ತ್ರ ಅಂತ ನಾವು ಕರಿತೀವಿ. ಇನ್ನು ಮುಂದೆ ನಾವು ಈ ಸ್ವಾಸ್ಥ್ಯ ರಕ್ಷಣೆ ಅನ್ನುವಂತಹ ವಿಧಾನದಲ್ಲಿ ಯಾವುದೆಲ್ಲ ಬರುತ್ತೆ, ನನಗೆ ಏನ್ ಹೇಳಿದೆ, ದಿನಚರ್ಯ, ಋತುಚರ್ಯ, ಸಂಸ್ಕಾರಗಳು ಎಲ್ಲದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹಾಗೇನೆ ಅದರ ಸೈಡ್ ಬೈ ಸೈಡ್ ಆಗಿ ಒಂದೊಂದೇ ಈ ಆತುರಸ್ಯ ವಿಕಾರ ಪ್ರಶಮನ ಅಂದ್ರೆ ರೋಗದ ಲಕ್ಷಣಗಳು, ಯಾವ ರೀತಿ ಚಿಕಿತ್ಸೆ ಇರುತ್ತೆ, ರೋಗವನ್ನ ಹೇಗೆ ಬರದೇ ಇದ್ದಾಗೆ ತಡೆಗಟ್ಟುವ ಅನ್ನುವಂತಹದನ್ನ ಕೂಡ ಒಂದೊಂದೇ ರೋಗಗಳನ್ನ ಸಪರೇಟ್ ಆಗಿ ನೋಡ್ತಾ ಬರೋಣ. ಈ ಎಲ್ಲಾ ವಿಷಯಗಳು ನಿಮಗೆ ಬಹಳ ಚೆನ್ನಾಗಿ ನೀವು ತಿಳ್ಕೊಳ್ಬೇಕು ಮತ್ತು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನುವಂಥದ್ದನ್ನ ಯೂಟ್ಯೂಬ್ ಚಾನಲ್ ಅನ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ.
ಮತ್ತು ಇನ್ನು ಮುಂದೆ ನಾನು ಒಂದಷ್ಟು ನಿಮಗೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತೀನಿ. ಅಂದ್ರೆ ಒಂದಷ್ಟು ರೋಗಗಳನ್ನ ಕೇಳಿ ನಿಮಗೆ ಯಾವ ರೋಗದ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ಯಾವ ವಿಷಯದ ತಿಳ್ಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ತಾ ಹೋಗ್ತೀನಿ. ಅದರಲ್ಲಿ ಕೂಡ ನಿಮ್ಮ ಒಪಿನಿಯನ್ ಅನ್ನು ತಿಳಿಸಬಹುದು, ಅಥವಾ ನಿಮಗೆ ಯಾವುದೇ ಬಗೆಗಿನ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಬೇಕಾದಂತಹದ್ದು ಅಥವಾ ಯಾವುದೇ ಸಂದೇಹಗಳಿದ್ರೂ ಕೂಡ ಕಮೆಂಟ್ ಮಾಡಿ, ನಾನು ಆ ಎಲ್ಲಾ ಸಮಸ್ಯೆಗಳಿಗೆ ಮತ್ತು ಸಂದೇಹಗಳಿಗೆ ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನ ನನ್ನ ಮುಂದಿನ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ತೀನಿ ಅನ್ನುವಂತಹದನ್ನ ಹೇಳ್ತಾ ನಾನು ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.